ನೋಡಲಿ ಕ್ವಶನ್ ನಂಬರ್ ಬಂದು ಅಜಯನು ರಮೇಶನಿಗಿಂತ ದೊಡ್ಡವನಾಗಿದ್ದಾನೆ, ಆದರೆ ಮಹೇಶನಿಗಿಂತ ದೊಡ್ಡವನಲ್ಲ. ರಾಜೇಶ್ ದಿನೇಶನಿಗಿಂತ ದೊಡ್ಡವನು, ಆದರೆ ರಮೇಶನಿಗಿಂತ ಚಿಕ್ಕವನು. ಹಾಗಾದರೆ ಎಲ್ಲರಲ್ಲಿ ದೊಡ್ಡವರಾರು? ಎಲ್ಲರಲ್ಲಿ ದೊಡ್ಡವರಾರು? ಇದನ್ನು ಈ ಪ್ರಶ್ನೆಯನ್ನು ಸಾಕಷ್ಟು ಟೈಪನ್ನು ನಾವು ಬಿಡಿಸ್ಬೋದು. ಅತಿ ಸರಳವಾದಂಥ ಮಾರ್ಗ ಯಾವುದಪ್ಪ ಅಂದ್ರೆ ಮೊಟ್ಟ ಮೊದಲು ಅಜಯ್ ಅಂತದ, ಅಜಯ್ ಅಂತ ಬರ್ಕೋತೀನಿ. ಅಜಯನು ರಮೇಶನಿಗಿಂತ ದೊಡ್ಡವನಾಗಿದ್ದಾನೆ. ಇವ ರಮೇಶ. ಅಜಯ ರಮೇಶನಿಗಿಂತ ದೊಡ್ಡವನಾಗಿದ್ದಾನೆ ಅಂದರೆ ಅಜಯ್ ಮತ್ತು ರಮೇಶರಲ್ಲಿ ದೊಡ್ಡವರಾರು? ಅಜಯ್, ಹೌದಲ್ಲ? ಅಂದರೆ ನೀವು ದೊಡ್ಡವಾದ್ರೆ ಸ್ವಲ್ಪ ಎತ್ತರ ಮಾಡ್ಕೊಂಬಿಡಮ್ಮ. ರಮೇಶನಿಗಿಂತ ದೊಡ್ಡವನಾಗಿದ್ದಾನೆ ಅಂದರೆ ರಮೇಶ್ ಚಿಕ್ಕವಾದ, ಅದಕ್ಕೆ ಈ ಒಂದು ರೇಖೆ ಸ್ವಲ್ಪ ಕಿರಿದಾಗಿರಲಿ. ಹೌದಾ? ಇನ್ನು ನೆಕ್ಸ್ಟ್ ಮುಂದೆ ಏನು ಬಂತು? ಆದರೆ ಮಹೇಶನಿಗಿಂತ ದೊಡ್ಡವನಲ್ಲ. ಯಾರು ಮಹೇಶನಿಗಿಂತ ದೊಡ್ಡವನಲ್ಲ? ಯಾರು ದೊಡ್ಡವರಲ್ಲ? ಅಜಯ್ ದೊಡ್ಡವಲ್ಲ. ಹೌದಲ್ಲ? ಮಹೇಶನಿಗಿಂತ ಅಜಯ್ ದೊಡ್ಡವಲ್ಲ ಅಂದರೆ ಮಹೇಶನಂದು ಬರ್ಕೋತೀನಿ. ಅಜಯ ರಮೇಶನಿಗಿಂತ ದೊಡ್ಡವನು, ಆದರೆ ಮಹೇಶನಿಗಿಂತ ದೊಡ್ಡವನಲ್ಲ. ಅಂದ್ರೆ ಅಜಯ್ ಸಣ್ಣವಾದ ಮಹೇಶನಿಗಿಂತ. ಹೌದಲ್ಲ? ಅಂದರೆ ಇದಕ್ಕಿಂತ ಸ್ವಲ್ಪ ಇಲ್ಲಿ ಅಂದರೆ ಇಲ್ಲಿ ಬರ್ತಾರೆ ಈಕ್ವಲ್ ಅಂದರೆ ಸ್ವಲ್ಪ ಎತ್ತರ ಆಗಬೇಕಿದು. ಹೌದಾ? ಆಮೇಲೆ ನೆಕ್ಸ್ಟ್ ಮುಂದೇನು? ರಾಜೇಶ್ ದಿನೇಶನಿಗಿಂತ ದೊಡ್ಡವನು. ರಾಜೇಶ ದಿನೇಶನಿಗಿಂತ ದೊಡ್ಡ ಮತ್ತಿಬ್ಬರು ಬಂದ್ರಲ್ಲ. ರಾಜೇಶ ದಿನೇಶ್ ಅಂತ ಮತ್ತಿಬ್ಬರು ಬಂದರು. ಈ ರಾಜೇಶ ನಾವೇನಲ್ಲ ದಿನೇಶನಿಗಿಂತ ದೊಡ್ಡವನು. ರಾಜೇಶ ದಿನೇಶರಿಗಿಂತ ದೊಡ್ಡವನು. ರಾಜೇಶ್ ದೊಡ್ಡವದನ, ಆದರೆ ರಾಜೇಶ್ ದೊಡ್ಡವಾದ, ದಿನೇಶರಿಗಿಂತ ದೊಡ್ಡವನು ಅಂದರೆ ದಿನೇಶ್ ಸಣ್ಣವಾದ, ಆದರೆ ರಮೇಶನಿಗಿಂತ ಚಿಕ್ಕವನು. ರಮೇಶನಿಗಿಂತ ಸಣ್ಣವದನ ಅಂದರೆ ರಮೇಶ್ ಸ್ವಲ್ಪ ಎತ್ತರ ಅದ. ಹೌದಲ್ಲ? ಇವ ಸ್ವಲ್ಪ ಕಿರಿದಾದ, ಇಷ್ಟೇ ಅದ, ಇವ ಇಷ್ಟೇ ಆಗಿಬಿಟ್ಟ. ಹಾಗಾದರೆ ಎಲ್ಲರಲ್ಲಿ ದೊಡ್ಡವರಾರು? ಎಲ್ಲರಿಗಿಂತ ದೊಡ್ಡವರು ಯಾರು ನೋಡ್ರಿ ಇಲ್ಲಿ? ಯಾರು? ಎಲ್ಲಕ್ಕಿಂತ ಎತ್ತರವಾದಂಥ ರೇಖೆ ಯಾರ್ದದ? ಮಹೇಶ್. ಅಂದ್ರೆ ನಮ್ಮದು ಉತ್ತರ ಯಾವುದು? ರೈಟ್ ಆಪ್ಷನ್ಸ್ ಮಹೇಶ್. ರೈಟ್ ಆಪ್ಷನ್ಸ್ ಮಹೇಶ್. ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರೆಯಬೇಕಾದ ಸಂಖ್ಯೆ ಯಾವುದು? ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರೆಯಬೇಕಾದ ಸಂಖ್ಯೆ ಯಾವುದು? ಸಂಖ್ಯೆ ಯಾವುದಪ್ಪ? ಏನು ಮಾಡಬೇಕು ಅದರೊಳಗೆ? ಏನೇನದ ಅದರೊಳಗೆ ನೋಡಿರಿ ಬಾಕ್ಸ್ನಲ್ಲಿ. ಏನು ಮಾಡ್ಯಾರವರು? ಇವೆರಡು ಗುಣಾಕಾರ ಮಾಡಿ ಬಂದಂಥ ಉತ್ತರವನ್ನು ಒಳಗಿಟ್ಟಾರೋ, ಅಥವಾ ಇವೆರಡು ಭಾಗಾಕಾರ ಮಾಡಿ ಬಂದಂಥ ಉತ್ತರ ಒಳಗಿಟ್ಟಾರೋ, ಏನು ಯಾವ ಥರನಾಗಿ ಮಾಡ್ಯಾರ ನೋಡಿ. ನನ್ನ ಪ್ರಕಾರ ಏನು ಮಾಡ್ಯಾರವರು? 16 + 48 + 80 + 32 ಈಕ್ವಲ್ ಟು ಎಷ್ಟು? 176. 76 ಲೀಟರ್ ಅಂದ್ರೆ 15 + 33 + 67 + 45 ಇವಷ್ಟು ಕೂಸ್ದಾಗ ಎಷ್ಟಾಗ್ತದೆ ನೋಡಿ, ಚೆಕ್ ಮಾಡ್ಕೊರಿ. 160 ಆಗ್ತದೆ, 160 ಆಗ್ತದೆ. ಈ 160 ನಾವು ಎಲ್ಲಿಡಬೇಕು? ಈ ಬಾಕ್ಸ್ನಲ್ಲಿ ಇಡಬೇಕು, ಅಂದರೆ ಕ್ವಶನ್ ಮಾರ್ಕ್ನಲ್ಲಿ ಇಡಬೇಕು. ನಮ್ಮ ರೈಟ್ ಆಪ್ಷನ್ಸ್ ಎಷ್ಟು? ಸಿ.
ಒಂದು ಗುಂಪಿನಲ್ಲಿ 45 ಜನರು ನೃತ್ಯ ಮಾಡುತ್ತಾರೆ ಮತ್ತು 35 ಜನರು ಹಾಡು ಹಾಡುತ್ತಾರೆ. ಅವರಲ್ಲಿ 20 ಜನರು ನೃತ್ಯ ಮತ್ತು ಹಾಡು ಎರಡನ್ನೂ ಮಾಡುತ್ತಾರೆ. ಹಾಗಾದರೆ ಗುಂಪಿನಲ್ಲಿದ್ದ ಒಟ್ಟು ಜನರೆಷ್ಟು? ಒಂದು ಗುಂಪದ, ಆ ಗುಂಪಿನಲ್ಲಿ ಏನಪ್ಪ ಅಂದ್ರೆ ನೋಡಲಿ, ಸ್ವಲ್ಪ ವಿಚಾರ ಮಾಡಿರಿ. 45 ಜನ ಏನು ಮಾಡ್ತಾರೆ? ನೃತ್ಯ ಮಾಡ್ತಾರೆ. ನೃತ್ಯ ಅಂದ್ರೆ ಡಾನ್ಸ್ ಮಾಡ್ತಾರೆ. ಪ್ಲಸ್ ಆಮೇಲೆ ಏನು ಮಾಡ್ತಾರೆ? 35 ಜನ ಸಂಗೀತ ಹಾಡು ಹಾಡ್ತಾರೆ. ಸಂಗೀತ ಅಂದ್ರೆ ಹಾಡು ಹಂಗೆ ತಿಳ್ಕೊರಿ. ಇಷ್ಟು ಮಾಡ್ತಾರೆ. ಎಷ್ಟಾಯಿತು? 85. ಈ 80ರೊಳಗೆ ಇನ್ನೂ ಮಂದಿ ಯಾವ್ದು? ಯಾರ್ಯಾರು ಅದಾರ? ಡಾನ್ಸ್ ಮಾಡೋರು ಎರಡೂ ಮಾಡ್ತಾರೆ ಅವರು, ಹೌದಲ್ಲ? ಅಂದ್ರೆ ಏನು ಮಾಡಬೇಕು? 80 ಮೈನಸ್ 20 ಈಕ್ವಲ್ ಟು 60. ಇದು ನಮ್ಮ ಆನ್ಸರ್. ಬೇಕಂದ್ರೆ ವ್ಯಂಜನಕ್ಷೆ ನೋಡ್ರಿ. ವ್ಯಂಜನಕ್ಷೆ ಏನಾಗ್ತದೆ ನೋಡ್ರಿ. ಎ ಸಂಯೋಗ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಮೈನಸ್ ಎ ಛೇದನ ಬಿ. ಈ ಥರನಾಗಿ ಆಯಿತು. ಎ ಮತ್ತು ಎ ಸಂಯೋಗ ಎ ಮತ್ತು ಬಿ ಅಲ್ಲಿ ಏನಾಗ್ತದಪ್ಪ? ಇದು ಎ ಪ್ಲಸ್ ಬಿ ಅಂದ್ರೆ 45 ಪ್ಲಸ್ 35 ಮೈನಸ್ 20 ಈಕ್ವಲ್ ಟು 60 ಆಗ್ತದೆ. ಇದು ಎಲ್ಲಿ ತಂದ್ರಿ ಸರ್? ಇದು ಕಾನ್ಸೆಪ್ಟ್ ನಮಗೆ ಗೊತ್ತಾಗಲಿಲ್ಲ. ಒಪ್ಕೋತೀರಿ? ಇದು ಗೊತ್ತಾಗಲಿಲ್ಲ. ಯಾಕಂದರೆ ವ್ಯಂಜನಕ್ಷೆಯಲ್ಲಿ ಅತಿ ಉನ್ನತವಾದಂಥ ಒಂದು ಪ್ಯಾಟರ್ನ್ ಆಯ್ತದು. ಹಿಂಗೆ ನೋಡ್ಕೋರಿ. ಇವರು ಎಷ್ಟು ಜನ ಅದಾರಪ್ಪ? ಇವರು 45 ಜನ ಅದಾರ. ಏನು ಮಾಡ್ತಾರೆ ಇವರು? 45 ಜನರು ನೃತ್ಯ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಹೌದಾ? ಇನ್ನು ಉಳಿದಿದ್ದು 45 ಜನರು ಏನು ಮಾಡ್ತಾರೆ? ಉಳಿದಿದ್ದು 45 ಜನ ಅಲ್ಲ, ಉಳಿದಿದ್ದು 35 ಜನ ಏನು ಮಾಡ್ತಾರೆ? ಸಂಗೀತಕಾರರು ಅಥವಾ ಹಾಡಾಡೋರು ಮಾಡ್ತಾರೆ. ಆದ್ರೆ ಇದ್ರೊಳಗೆ ಒಂದಿಷ್ಟು ಮಂದಿ ಇನ್ನೂ ಸ್ಪೇಸ್ ಆದ. ಇದ್ರೊಳಗೆ ಏನಪ್ಪ ಅಂದ್ರೆ ಇಲ್ಲಿ 20 ಮಂದಿ ಅದಾರ. ಅವರು ಡ್ಯಾನ್ಸನ್ನು ಮಾಡ್ತಾರೆ. ಅಂದ್ರೆ 45ರಲ್ಲಿ 20 ಮಂದಿ, 45ರೊಳಗೆ ಥೋಡೆ ಮಂದಿ ಸಂಗೀತನೂ ಮಾಡ್ತಾರೆ, ಡ್ಯಾನ್ಸು ಮಾಡ್ತಾರೆ. ಅದಕ್ಕೆ 2 ರಿಂಗ್ಗಳು ಒಂದಕ್ಕೊಂದು ಕ್ರಾಸ್ ಆಗ್ಯಾವ. ಬರೀ ಸಂಗೀತನೇ ಮಾಡ್ತಾರೆ, ನೃತ್ಯನೇ ಮಾಡ್ತಾರೆ ಅಂತ ಸಪ್ರೇಟ್ ರಿಂಗಾಗಿ ನಾವು ಹಾಕ್ಬೋದಾಗಿತ್ತು, ಹೌದಲ್ಲ? ಅಂದರೆ ಏನು ಮಾಡಬೇಕು? ಈ 45, 35ರಲ್ಲಿ ಇವರಿಷ್ಟು ಮಂದಿನ ಕಳಿಬೇಕು. ಎಷ್ಟು ಮಂದಿನ ಕಳಿಬೇಕು? ಈ 20 ಮಂದಿನ ತೆಗೆದುಬಿಡ್ಬೇಕು. ಎಷ್ಟು ಉಳಿತದ? 60 ಉಳಿತು, ಹೌದಲ್ಲ? ಇವೆರಡು ಕೂಡಿಸಿ ತೆಗಿಬೇಕು. ಹೀಗಾಗಿ ರೈಟ್ ಆಪ್ಷನ್ಸ್ ಎಷ್ಟು? ಡಿ. ಎ ಬಿಯ ತಂಗಿ, ಸಿ ಬಿಯ ಅಣ್ಣ. ಹಾಗಾದರೆ ಎ ಯು ಸಿಗೆ ಏನಾಗಬೇಕು? ಅಂದರೆ ಎ ಮತ್ತು ಎ ಬಿಯ ತಂಗಿ. ಎ ಏನದಲ್ಲ, ಈ ಬಿಯ ತಂಗಿ ಅಂದರೆ ಇದ್ರೊಳಗೆ ತಂಗಿ ಯಾರಾದರು? ಹಾಂ, ಅಂದರೆ ಇದು ತಂಗಿ ಆಯಿತು. ಹಾಂ, ಅದು ಬಿಯ ತಂಗಿ. ಅದು ಬಿಯ ತಂಗಿ ಅಂದರೆ ಬಿ ಅನ್ನೋದು ತಂಗಿಗಿದು ಅಕ್ಕರೇ ಆಗಬೇಕು ಅಥವಾ ಅಣ್ಣರೇ ಆಗಬೇಕು. ಅಣ್ಣರೇ ಆಗಬೇಕು. ಇದು ಗಂಡಿತ್ತು ಅಂದ್ರೆ ಅಣ್ಣ ಆಗ್ತದ, ಹೆಣ್ಣಿತ್ತು ಅಂದ್ರೆ ತಂಗಿ ಆಗ್ತದೆ. ಇಲ್ಲಿವರೆಗೆ. ಇನ್ನು ಮುಂದೆ ಪ್ರಶ್ನೆ ನೋಡುವಂತ ಏನಾಗ್ತದೆ? ಸಿ ಬಿಯ ಅಣ್ಣ. ಸಿ ಅನ್ನೋದೇನದಲ್ಲ, ಬಿಯ ಅಣ್ಣ, ಇದು ಅಣ್ಣ ಆಯ್ತು. ಹಾಂ, ಇದು ಅಣ್ಣ ಆಯಿತು. ಯಾವುದ್ರ ಅಣ್ಣಿದು? ಎ ಬಿ ಯು, ಇದು ತಂಗಿ ಆಯಿತು. ಇದಕ್ಕೇನಾಯಿತು? ಇದು ಅಣ್ಣ ಆಯಿತು. ಅಂದರೆ ಇದು ಹೆಣ್ಣು ಗಂಡ ಗೊತ್ತಾಗ್ಯಾರ. ಬಿ ಹೆಣ್ಣದ ಗಂಡದು ಇನ್ನೂ ಗೊತ್ತಾಗಲಾಗ್ಯದ. ಇಂದು ಪ್ರಶ್ನೆ ಯಾವುದು ನೋಡ್ರಿ. ಎ ಯು ಸಿಗೆ ಏನಾಗಬೇಕು? ಇದು ಬಿ ಅನ್ನೋದು ಹೆಣ್ಣದೋ ಗಂಡದೋ, ಅಥವಾ ಇದು ಎಗೆ ಇದು ಅಣ್ಣ ಆಗ್ತದೋ ತಮ್ಮ ಆಗ್ತದೋ, ಅಣ್ಣ ಆಗ್ತದೋ ಅಕ್ಕ ಆಗ್ತದೋ ಗೊತ್ತಾಗ್ತು.
ಇನ್ನು ಸಿ ಬಿ ಅಣ್ಣ, ಸಿ ಅನ್ನೋದು ಬಿ ಅಣ್ಣ ಅಂದ್ರೆ ಇವಾಗ ಇದು ಬಿ ಅಂತದ ಅಣ್ಣ ಅಂತದ ಸಿಕ ಅಣ್ಣ, ಅಣ್ಣನ ಹೆಸರೇನು ಸಿ, ಇಲ್ಲಿ ಸಿ ಅಣ್ಣ ಅಂತ ಬಿ ಅಂತಾನ. ಎ ತಂಗಿ ಅಂತ ಬಿ ಅಂತಾನ ಅಂದರೆ ಇವರಿಬ್ಬರ ಸಂಬಂಧವೇನು? ಇವ ಅಣ್ಣ, ಇವ ತಂಗಿ. ಪ್ರಶ್ನೆ ಏನು ಹೇಳ್ತದ? ಎಯು ಸಿಗೆ ಏನಾಗಬೇಕು? ಎ ಅನ್ನೋದು ಸಿಗೆ ಏನಾಗಬೇಕು? ಏನಾಗ್ತದ? ತಂಗಿ ಆಗ್ತದ. ಅಂದ್ರೆ ಅಣ್ಣ ಇವ ಏನಂತಾರೆ? ಸಿಗೆ ಏನಾಗಬೇಕು? ತಂಗಿ ಆಗ್ತದ. ಅಂದ್ರೆ ಬಾಣವನ್ನು ಹೆಂಗೆ ಹಾಕ್ರಿ? ಇವ ಸಿ ಅನ್ನೋದು ತಂಗಿ ಅಂತಾನೆ. ಅಂದರೆ ಈ ಎ ಅನ್ನೋದು ಬಿಗಿನೂ ತಂಗಿ ಆಯಿತು, ಸಿಗಿನೂ ತಂಗಿ ಆಯಿತು. ಆದರೆ ಇಲ್ಲಿ ಪ್ರಶ್ನೆಯಲ್ಲಿ ಬಿ ಹೆಣ್ಣದ ಗಡ್ಡದ ಗೊತ್ತಾಗತ್ತು. ನಮಗೆ ಬೇಕಾದಂಥ ಪ್ರಶ್ನೆ ಸಿಗೆ ಎ ಏನಾಗಬೇಕು ಅಂತ ಕೇಳ್ಯಾರ. ರೈಟ್ ಆಪ್ಷನ್ಸ್ ಎ. ರೈಟ್ ಆಪ್ಷನ್ಸ್ ಎ. ಅರ್ಥ ಆಯಿತು? ನೋಡ್ರಲೆ, ಕೆಳಗಿನ ಶ್ರೇಣಿಯಲ್ಲಿ ಬಿಟ್ಟು ಹೋದ ಪದ ಯಾವುದು? ಅದಕ್ಕೆ ಒಂದು ಶ್ರೇಣಿಯನ್ನು ಕೊಟ್ಟಾರ. ಏನಪ್ಪ? ಪಿ ಯು ಆರ್ ಅದಕ್ಕೆ ಗ್ಯಾಪ್ ಅದಲ್ಲ ಇಲ್ಲಿ, ಬಾಕ್ಸ್, ಆಮೇಲೆ ಟಿ ಕ್ಯೂ ವಿ ಓ. ಈ ಸದ್ಯ ಪಿ ಯು ಆರ್ ಇದು ಎಷ್ಟೇ ಪದಗಳು? ಮೊದಲು ನೋಡ್ಕೊಂಬರೋಣ ಅಂತ. ಪಿ ಎಷ್ಟನೇದಪ್ಪ? 16. ಯು ಎಷ್ಟನೇದು? 21. ಆರ್ ಎಷ್ಟನೇದು? 18. ಬಾಕ್ಸ್ ಗೊತ್ತಿಲ್ಲ, ಅದನ್ನೇ ಕಂಡು ಹಿಡಿಬೇಕಾಗ್ಯದ. ಟಿ ಎಷ್ಟನೇದು? 20. ಕ್ಯೂ ಎಷ್ಟನೇದು? 17. ಕ್ಯೂ 17. ಪಿ ಎಷ್ಟನೇದು? 22. ಓ ಎಷ್ಟನೇದು? 15. ಸ್ವಲ್ಪ ನೋಡ್ರಿ, 16, 18, 20 ಹಿಂಗದ. ಅಂದರೆ ಇದು ನೋಡ್ರಿ, ಇದು 16. 16ರಿಂದ 18 ಎಷ್ಟದ? +2 ಆಗ್ಯದ. 18ರಿಂದ 1 ಬಿಟ್ಟು 1 ಎಷ್ಟಾಗ್ಯದ ಇಲ್ಲಿ? +2 ಆಗ್ಯದ. ಆಮೇಲೆ ಮತ್ತೆ 1 ಬಿಟ್ಟು 1 ಎಷ್ಟಾಗ್ಯದ? +2 ಆಗ್ಯದ. ಮುಂದಿನ 1 ಬಿಟ್ಟು ಅದು ನಮಗೆ ಬೇಕಾಗಿಲ್ಲ, ಕೊಟ್ಟಿಲ್ಲ, ಆ ಮಾತು ಬೇರೆ. ಇನ್ನು ಈ ಸಂಖ್ಯೆ ನೋಡ್ರಿ, 21 ಎಷ್ಟಾಗ್ಯದ ಗೊತ್ತಾಗಲ್ತು. ಇನ್ನು ಇಲ್ಲಿದಿಂದ 1 ಬಿಟ್ಟು 1 ಇದು ಎಷ್ಟಾಗ್ಯದ ಇದನ್ನು ಗೊತ್ತಾಗಲ್ತು. ಇಲ್ಲಿದಿಂದ ಇದು ಎಷ್ಟಾಗ್ಯದ ನೋಡ್ರಿ, ಎಷ್ಟಾಗ್ಯದ? -2. ಹೌದಲ್ಲ, -2 ಆಗ್ಯದನಿಲ್ಲ. 17ರಾಗ 2 ಕಳೆದ್ರೆ 15 ಬತ್ತು. 15ನೇ ಅಕ್ಷರ ಓ ಆಯಿತು. ಒಂದು ಇಲ್ಲಿನೂ -2 ಮಾಡಿರಿ. ಎದರ -2 ಮಾಡಬೇಕು? ಇದರ -2 ಮಾಡಬೇಕು. ತೊಂದರೆ ಆಗತ್ತಲ್ಲ. ಈಗ ನಾವೇನು ಮಾಡಬೇಕು? ಬಾಣನ ಹಿಂಗೆ ಹಾಕೋದು ಬೇಕಾಗಿಲ್ಲ, ಹಿಂಗೆ ಹಾಕ್ಬಿಟ್ಟು ಬಾಣ. ಇಲ್ಲಿ ಈ ಸದ್ಯ ಎಷ್ಟಾಗ್ಯದ? 15. 15ರಲ್ಲಿ 17 ಆಗ್ಯದ. ಹೆಚ್ಚಾಗ್ಯದ ಕಡಿಮೆ ಆಗ್ಯದ? ಹೆಚ್ಚಾಗ್ಯದ. ಎಷ್ಟು ಹೆಚ್ಚಾಗ್ಯದ? +2. ಆಮೇಲೆ ಇಲ್ಲಿದಿಂದ ಎಷ್ಟಾಗ್ಯದ? +2. 17ರ 2 ಕೂಡಿಸ್ರಿ 19. 19ನೇ ಅಕ್ಷರ ಯಾವುದು? ಎಸ್. ಹೌದಲ್ಲ. ಇನ್ನು ಇದು ನೋಡಿರಿ, ಇದೇ 19ರಲ್ಲಿ ಏನು ಮಾಡಿರಿ? +2 ಆದಾಗ 19 21 ಆಯಿತು. 21ನೇ ಅಕ್ಷರ ಇವು ಆದವನಿಲ್ಲ. ಅಂದ್ರೆ ನಮ್ಮದು ಸರಿಯಾದ ಉತ್ತರ ಯಾವುದಿಲ್ಲಿ? ಎಸ್ ಆಗ್ತದ. ಅಂತ ನಮ್ಮ ಆನ್ಸರ್ ಯಾವುದು? ಬಿ. ಆನ್ಸರ್ ಯಾವ್ದಾಗ್ತದ? ಬಿ ಆಗ್ತದೆ. ಬಸ್ಸುಗಳು ನಿಲ್ದಾಣದಿಂದ ಪ್ರತಿ 45 ನಿಮಿಷಗಳಿಗೆ ಒಮ್ಮೆ ವಿಜಯಪುರಕ್ಕೆ ಹೋಗುತ್ತವೆ.
ಬಸ್ ಕಂಟ್ರೋಲರು ಒಬ್ಬ ಪ್ರವಾಸಿಗೆ 20 ನಿಮಿಷದ ಮೊದಲೇ ಬಸ್ಸು ಹೋಯಿತು, ಆದರೆ ಮತ್ತೊಂದು ಬಸ್ಸು 11:35 AM ಹೊರಡುತ್ತದೆ ಎಂದು ಹೇಳಿದರು. ಹಾಗಾದರೆ ಬಸ್ಸು ಕಂಟ್ರೋಲನು ಯಾತ್ರಿಗೆ ಹೇಳುವಾಗ ಸಮಯ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿವಿ ABCD ಅಂತೇಳಿ ನೋಡಿರಿ. ಮೊದಲನೇ ಬಸ್ಸು, 1ನೇ ಬಸ್ಸು ಎಷ್ಟೊತ್ತಿಗೆ ಹೋಗ್ತದ, 2ನೇ ಬಸ್ಸು ಮುಂದೆ ಹೋಗ್ಯದ ಎಷ್ಟೊತ್ತಿಗೆಪ್ಪ ಅಂತಂದ್ರೆ 11:35 AM ಹೋಗ್ಯದ. ಹೌದಲ್ಲ, ಅಂದರೆ ಇಲ್ಲೇನಾಗ್ಯದ, ಇದು ಅಂತೂ ಮುಂದೆ ಹೋಗ್ತದೆ, ನೆಕ್ಸ್ಟ್ ಹೋಗ್ತದೆ. ಆದರೆ ಈಗ ಬಸ್ ಹೋಗಿ ಬಿಟ್ಟದಲ್ಲ, ಹೋಗಿ 20 ನಿಮಿಷ ಆಗ್ಯದ. ಈಗ ಅಂದ್ರೆ 11:30ಕ್ಕಿಂತ ಮೊದಲು ಬರಬೇಕದು. 11:30ಕ್ಕಿಂತ ಮೊದಲು ಬರಬೇಕಾಗಿತ್ತು ಅಂದರೆ 11:35 ನಾವು ಏನು ಮಾಡಬೇಕು, 11:35 ಮೈನಸ್ ಮಾಡಬೇಕು. ಎಷ್ಟು ಮಾಡಬೇಕು, 45 ನಿಮಿಷ ಮಾತ್ರ ನಾವು ಮೈನಸ್ ಮಾಡಬೇಕು. ಯಾಕಂದ್ರೆ 45 ನಿಮಿಷ ಮೊದಲೇ ಹೋಗ್ಯದ. ಅಂದ್ರೆ ಇಲ್ಲಿ ತೊಂದರೆ ಆಗ್ತದೆ. ಕಳಿಬೇಕಾಗಿತ್ತು ಅಂದ್ರೆ ನಿಮಿಷದಲ್ಲಿ ಕಳಿಬೇಕು. ನಾವು 11:35 ಹೆಂಗೆ ಬರ್ಕೋಬೋದು, 10:95 ಬರ್ಕೋಬೋದು. ಇದರಲ್ಲಿ ಮೈನಸ್ ಏನು ಮಾಡಬೇಕು, 45 ನಿಮಿಷವನ್ನು ಕಳಿಬೇಕು. ನಿಮಿಷಕ್ಕೆ ನಿಮಿಷ ಆಯಿತು, 5 5 ಹೋದ್ರೆ 0, 9 4 ಹೋದ್ರೆ 5, ಗಂಟೆ ಬಂದುಬಿಡ್ತದೆ. ಇದು 10 ಗಂಟೆ ಆಯಿತು. 10:45 ಬಸ್ ಹೋಗ್ಯದ. ಹೋಗಿ ಎಷ್ಟು ಆಗ್ಯದ, 20 ನಿಮಿಷ ಆಗ್ಯದ. 20 ನಿಮಿಷ ಆಗಿಂದ ಯಾತ್ರೆ ಬಂದು ಏನು ಕೇಳ್ತಾನೆ, ಸರ್ ಬಸ್ ಎಷ್ಟೊತ್ತಿಗೆ ಅಂತ ಕೇಳ್ತಾನೆ. ನೀ ಬಸ್ ಕೇಳಿದಂಥ ಬಸ್ಸವನ್ನು ಹೋಗ್ಬಿಡ್ತಪ್ಪ, ಹೋಗಿ 20 ನಿಮಿಷ ಆಯಿತು, ಇನ್ನು ಮುಂದಿನ ಬಸ್ ಯಾವಾಗ ಅದಪ್ಪ ಅಂದ್ರೆ 11:35 ಅದ ಅಂತ ಕೇಳ್ತಾನೆ. ಹೌದಲ್ಲ, ಅಂದರೆ 1ನೇ ಬಸ್ಸು ಹೋಗುವ ಸಮಯ ಎಷ್ಟಾಯಿತು, ಇಷ್ಟಾಯಿತು, 10:50 ಆಯಿತು. ಆಮೇಲೆ ಇದು ಆಗಿಂದ ಮತ್ತೆ ನೆಕ್ಸ್ಟ್ ಬಸ್ ಯಾವಾಗದ, 11:35 ಅದ. ಹೌದಲ್ಲ, ನಾವೇನು ಮಾಡೀವಿ, 20 ಗಂಟೆ ಲೇಟ್ ಮಾಡಿ ಬಂದೀವಿ ಬಸ್ ಸ್ಟ್ಯಾಂಡಕ್ಕೆ. ಅಂದ್ರೆ 20 ಗಂಟೆ ಲೇಟ್ ಮಾಡಿ ಬಂದೀವಿ ಅಂದ್ರೆ ಬಸ್ ಸ್ಟ್ಯಾಂಡಕ್ಕೆ ನಾವು ಇದರಲ್ಲಿ ಏನು ಮಾಡಬೇಕು, ಕೂಡಿಸಬೇಕು. ಅಂದ್ರೆ 10:50 ಪ್ಲಸ್ ಏನು ಮಾಡಬೇಕು, 20 ನಿಮಿಷವನ್ನು ಕೂಡಿಸ್ರಿ. ಎಷ್ಟಾಯಿತು, 0 5 6 7 10:70 ಆಯಿತು. 10:70 ಅಪ್ಸನ್ಸ್ದಾಗಿಲ್ಲ. ಹೌದಲ್ಲ, ಈ 70 ನಿಮಿಷವನ್ನು ಏನು ಮಾಡಬೇಕು, ಗಂಟೆ ಕನ್ವರ್ಟ್ ಮಾಡಿಕೊಂಡು ಉಳ್ಕಿದ ನಿಮಿಷ ಹೇಳ್ರಿ ಎಷ್ಟಾಗ್ತದ, 11:10 AM ಆಯಿತು. ಇದು ನಮ್ಮ ಆನ್ಸರ್. ದ ರೈಟ್ ಆಪ್ಷನ್ಸ್ A.